ನಮಸ್ಕಾರ. ಯಾವುದೇ ವ್ಯಕ್ತಿಗೆ ಅಧಿಕಾರ ಇರುವವರೆಗೆ ಮಾತ್ರನೇ ಆತನ ಮಾತು ನಡೆಯುತ್ತೆ ಅಥವಾ ಆ ವ್ಯಕ್ತಿಯ ಆಡಳಿತ ನಡೆಯುತ್ತೆ, ಮಾತು ನಡೆಯುತ್ತೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆಯಾಗಿ ಈಗ ಕರ್ನಾಟಕದಲ್ಲಿ ಆಗ್ತಿರುವಂತಹ ಏನು ಅಧಿಕಾರ ಹಸ್ತಾಂತರದ ಪ್ರೋಸೆಸ್ ಏನು ನಡೀತಾ ಇದೆ ಅದರ ಮೂಲಕ ಗೊತ್ತಾಗ್ತಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಇದ್ದಂಥವರು ಇಲ್ಲಿಯವರೆಗೆ ಅವರು ಏನು ಬೇಕಾದ್ರೂ ಮಾಡ್ಬೋದಾಗಿತ್ತು. ಸಿದ್ದರಾಮಯ್ಯನವರು ಸಹ ಅವರಿಗೆ ಒಟ್ಟಿಗೆ ನಿಲ್ತಿದ್ರು. ಅವರಿಗೆ ಒಂದು ರೀತಿ ಎಲ್ಲ ರೀತಿಯಿಂದ ಸಹ ಸಪೋರ್ಟಿವ್ ಆಗಿ ನಿಲ್ತಿದ್ರು. ಬಟ್ ಈಗ ಯಾವಾಗ ಸಿದ್ದರಾಮಯ್ಯನವರು 28ನೇ ತಾರೀಕಿಗೆ ರಾಜೀನಾಮೆ ಕೊಟ್ಟರು, ಆಗಿನಿಂದ ಇಲ್ಲಿಯವರೆಗೆ ಸಿದ್ದರಾಮಯ್ಯ ಬಣ ಅಂತ ಕಳಿಸ್ಕೊಳ್ತಿರುವಂಥವ್ರು ಅಥವಾ ಅವರ ಬಳಗ ಅಂತ ಕರ್ಸ್ಕೊಳ್ತಿದ್ದಂಥವ್ರು ಯಾರಿದಾರಲ್ಲ, ಅವರೆಲ್ಲರೂ ಒಂದೊಂದೊಂದೊಂದೊಂದೊಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕೊಂಡಿದ್ದಾರೆ ಅಥವಾ ಒಂದೊಂದು ರೀತಿಯಾಗಿ ಸರ್ಕಾರದಲ್ಲಿ ಮಹತ್ವವನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಮುಂದೆ ಮಂತ್ರಿ ಆಗ್ತಾರ ಇಲ್ವಾ ಅನ್ನುವ ಮಟ್ಟಕ್ಕೆ ಅವರ ಹೆಸರುಗಳು ಹೋಗ್ತಾ ಇದೆ. ಸೊ ಅಂತಹ ಕೆಲವರಿಗೆ ಏನೇನಾಗಿದೆ ಇಲ್ಲಿಯವರೆಗೆ, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಬಳಗವನ್ನು ಛಿದ್ರ ಮಾಡೋದ್ರಲ್ಲಿ ಸಫಲ ಆಗಿದ್ದಾರ, ಅದ್ರ ಬಗ್ಗೆ ಒಂದಷ್ಟು ಕಣ್ಣಾಡಿಸುವಂತಹ ಪ್ರಯತ್ನವನ್ನು ಮಾಡೋಣ. ಸೊ ನಿಮಗೆ ಇವತ್ತು ಬೆಳಗ್ಗೆಯಿಂದ ಏನು ದೊಡ್ಡ ಬೆಳವಣಿಗೆ ಏನಾಗ್ತಿದೆ, ಜಮೀರ್ ಅಹ್ಮದ್ ಖಾನ್ ಮಾತನಾಡಿದ್ದಾರೆ ಎನ್ನಲಾದಂತಹ ಒಂದು ಆಡಿಯೋ ಒಂದು ಬಂದಿದೆಯಲ್ಲ, ಅದು ಜಮೀರ್ ಅಹ್ಮದ್ ಖಾನ್ ಮೇಲೆ ಏನು ಪ್ರಭಾವ ಬೀರಬಹುದು ಅಥವಾ ಅವರ ವಿಚಾರದಲ್ಲಿ ಏನೆಲ್ಲ ಆಗಬಹುದು ರಾಜಕೀಯವಾಗಿ ಅನ್ನೋದನ್ನು ಆಮೇಲೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮೊದಲು ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿದ್ದಂತಹ ಒಂದಷ್ಟು ಜನರ ಪರಿಸ್ಥಿತಿಗಳು ಇವತ್ತು ಏನಾಗಿದ್ದಾವೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ನಂತರ ಅಂತ, ಅಲ್ಲಿ ಮುಖ್ಯವಾಗಿ ಬರುವಂತಹದ್ದು ಜಮೀರ್ ಅವರದ್ದು. ಆಮೇಲೆ ಮಾತಾಡೋಣ ಆ ಆಡಿಯೋ ಕುರಿತಾಗಿ. ಆನಂತರ ಸತೀಶ್ ಜಾರಕಿಹೊಳಿ ಅವರ ಪರಿಸ್ಥಿತಿ ಏನಾಗಿದೆ, ಇಕ್ಕಟ್ಟಿಗೆ ಸಿಲುಕೊಂಡಿದ್ದಾರೆ ಯಾವ ರೀತಿ ಅಂತ ವಿವರಿಸುವಂತ ಪ್ರಯತ್ನ ಮಾಡ್ತೀನಿ. HC ಮಹದೇವಪ್ಪ ಮಂತ್ರಿ ಆಗ್ತಾರಾ ಇಲ್ವಾ ಅನ್ನುವಂತಹ ಅನುಮಾನದ ಪರಿಸ್ಥಿತಿಗೆ ಬಂದು ಕೂತಿದ್ದಾರೆ. KN ರಾಜಣ್ಣ ಅವರೇ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ನನಗೆ ಮಂತ್ರಿಗಿರಿ ಬೇಡ, ನನಗೂ ಅವ್ರಿಗೆ ಆಗಿ ಬರೋದಿಲ್ಲ ಅಂತ. ಅದು ಓಪನ್ ಶತ್ರುತ್ವ. ಅದು ಡಾಕ್ಟರ್ ಜಿ ಪರಮೇಶ್ವರ ಅವರ ಸ್ಥಿತಿಯೂ ಸಹ ಒಂದು ರೀತಿಯಾಗಿ ಮಂತ್ರಿ ಏನೋ ಆಗೇ ಆಗ್ತಾರೆ, ಬಟ್ ಉಪಮುಖ್ಯಮಂತ್ರಿ ಕಥೆ ಏನಾಯ್ತು, ಮುಂದೆ ಏನು ಹಿಂದೇನು, ಮುಖ್ಯಮಂತ್ರಿನೇ ಆಗಬಹುದಾದಂತಹ ಸನ್ನಿವೇಶ ಇತ್ತಲ್ಲ, ದಲಿತ ಮುಖ್ಯಮಂತ್ರಿ ಕಾರ್ಡ್ ಇತ್ತಲ್ಲ ಸಿದ್ದರಾಮಯ್ಯನವರ ಬಳಿ, ಅದರ ಬಗ್ಗೆ ಒಂದಷ್ಟು ಮಾತಾಡೋಣ. ಮತ್ತೆ BK ಹರಿಪ್ರಸಾದ್, ಸಿದ್ದರಾಮಯ್ಯ BK ಹರಿಪ್ರಸಾದ್ಗೆ ಆಗಿ ಬರ್ತಿರ್ಲಿಲ್ಲ, ಬಟ್ ಒಂದೂವರೆ ವರ್ಷದ ಹಿಂದೆ ಪ್ಯಾಚಪ್ ಆಯ್ತು, ಚೆನ್ನಾಗಿ ಹೋಗ್ತಿದ್ದಾರೆ ಜೊತೆಯಲ್ಲಿ. ಬಟ್ ಈಗ ಅಧಿಕಾರದಲ್ಲಿ ಬದಲಾವಣೆ, ಡಿ ಕೆ ಶಿವಕುಮಾರ್ಗೂ ಹೊಂದ್ಕೊಳ್ಳೋದಕ್ಕೆ BK ಹರಿಪ್ರಸಾದ್ಗೆ ಆಗತ್ತಾ, BK ಹರಿಪ್ರಸಾದ್ ಮಂತ್ರಿ ಆಗಬಹುದು ಅಂತಿದ್ದಾರೆ, ಆಗೋ ಸಾಧ್ಯತೆಗಳಿದಾವ, ಏನು ಎತ್ತ ಅನ್ನುವಂಥದ್ದು ಅಲ್ಲಿಯೂ ಸಹ ಇದೆ. ಸೊ ಇವರೆಲ್ಲರೂ ಸಹ CM ಸಿದ್ದರಾಮಯ್ಯ, ಈಗ ಸದ್ಯಕ್ಕೆ CM, ನಾಡಿದ್ದು ಬದಲಾಗ್ತಾರೆ, ಇನ್ನು CM ಸಿದ್ದರಾಮಯ್ಯನೇ, ಈಗಲೂ ಸಹ ಸಿದ್ದರಾಮಯ್ಯನೇ. ಅವರ ಆಪ್ತ ವಲಯದಲ್ಲಿ ಅವರ ಬಳಗದಲ್ಲಿದ್ದಂತಹ ವ್ಯಕ್ತಿಗಳು ಅವ್ರದ್ದು ಏನೇನಾಗಿದೆ ಅಂತ ನೋಡೋಣ. ಮೊದಲಿಗೆ ಜಮೀರ್ ಅಹ್ಮದ್ ಖಾನ್ ಅವ್ರದ್ದು ಒಂದು ಆಡಿಯೋ ಬಂದಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರ್ ಅವರನ್ನ ಸೋಲಿಸೋದಕ್ಕೆ ಜಮೀರ್ ಅಹ್ಮದ್ ಖಾನ್ ತಂತ್ರ ರೂಪಿಸಿದ್ರು, ಷಡ್ಯಂತ್ರ ರೂಪಿಸಿದ್ರು ಅನ್ನುವ ರೀತಿಯಾದಂತಹ ಮಾತುಗಳಿರುವಂತಹ ಒಂದು ಆಡಿಯೋ ಹೊರಗಡೆ ಬಂದಿದೆ. ಜಮೀರ್ ಅದು ನಂದಲ್ಲ, AI ಕಂಪ್ಯೂಟರು ಇನ್ನೇನೇನೋ ಟೆಕ್ನಾಲಜಿ ಅಂತೆಲ್ಲ ಹೇಳ್ತಿದ್ದಾರೆ, ಬಟ್ ಅಂತಹದ್ದೊಂದು ಆಡಿಯೋ ಅಂತೂ ಬಂದಿದೆ. ರಾಜಕಾರಣದಲ್ಲಿ ಆ ಆಡಿಯೋ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಅದರಲ್ಲಿ ಇರುವಂತಹ ಮಾತುಗಳು ಅವ್ರದೇ ಆಗಿದ್ರೆ ಅದರಲ್ಲಿ ಸ್ಪಷ್ಟವಾಗಿ ಅರ್ಥ ಆಗೋದೇನು ಅಂದ್ರೆ, ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸಬೇಕು ಅನ್ನುವಂಥದ್ದು ಜಮೀರ್ ಅಹ್ಮದ್ ಖಾನ್ ಅಂತ ವಾಯ್ಸ್ ಏನಿದೆ ಅವ್ರದ್ದು, ಅದರ ಉದ್ದೇಶ ಆಗಿತ್ತು ಅನ್ನೋದು ಅಲ್ಲಿ ಸ್ಪಷ್ಟ ಆಗುತ್ತೆ. ಅದಕ್ಕೆ ಕಾರಣ ಸಹ ನಿಮಗೆ ಗೊತ್ತಿದೆ. ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಅಲ್ಲಿ ಪ್ರತಿನಿಧಿಸ್ತಾ ಇದ್ರು. ಅವರ ನಿಧನದ ನಂತರ ಅಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಿರುವ ಕ್ಷೇತ್ರ ಆಗಿರೋದ್ರಿಂದ ಮುಸ್ಲಿಮರಿಗೆ ಅಲ್ಲಿ ಟಿಕೆಟ್ ಕೊಡಬೇಕು ಅನ್ನೋ ವಿಚಾರಕ್ಕೆ ಜಮೀರ್ ಅಹ್ಮದ್ ಖಾನ್ ಪಟ್ಟು ಹಿಡಿದ್ರು. ಬಟ್ ಹೈಕಮಾಂಡು ಮತ್ತು ಇಲ್ಲಿನ ರಾಜ್ಯದ ಘಟಕ ಎಲ್ಲವೂ ಸಹ ಇಲ್ಲ, ಅವರು ಸತ್ತು ಹೋಗಿರೋರು ಮನೆಯವರಿಗೆ ಕೊಡಬೇಕು, ಅವ್ರ ಮನೇಲಿ ಆಲ್ರೆಡಿ ಒಬ್ಬರು MLA ಮಂತ್ರಿ ಇದ್ದಾರೆ, ಅವರ ಇನ್ನೊಬ್ರು MP ಇದ್ದಾರೆ, ಶಾಮನೂರು ಶಿವಶಂಕರಪ್ಪನವರ ಮಗ SS ಮಲ್ಲಿಕಾರ್ಜುನ್ MLA ಮತ್ತು ಮಂತ್ರಿ, ಅವರ ಸೊಸೆ ಅಂದ್ರೆ SS ಮಲ್ಲಿಕಾರ್ಜುನ್ ಅವರ ಹೆಂಡತಿ ಅವರು MP ಆದರೂ ಸಹ ಅವರ ಮಗನಿಗೆ ಟಿಕೆಟ್, ಆ ವಿಚಾರವಾಗಿ ಜಮೀರ್ ಅಹ್ಮದ್ ಖಾನ್ ಮೇಲೆ ಸಾಕಷ್ಟು ಆರೋಪಗಳು ಆಗಲೇ ಬಂತು, ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿದ್ದಾರೆ ಅಂತ. ಆ ಆರೋಪದ ಮೇಲೆ MLC ಜಬ್ಬಾರ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿಟ್ಟಿದ್ದಾರೆ. ಸಾಕಷ್ಟು ಜನಕ್ಕೆ ನೋಟಿಸ್ಗಳು ಹೋಯ್ತು, ಅವ್ರ ಮೇಲೆ ಕ್ರಮ ಆಗುವಂತಹ ಆತಂಕಗಳು ಬಂತು. ಜಮೀರ್ ಅಹ್ಮದ್ ಖಾನ್ ಕೂಡ
ತನ್ನ ಮಂತ್ರಿಗಿರಿಯನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಇತ್ತು ಅನ್ನುವ ಮಟ್ಟಕ್ಕೆ ಅದು ಸುದ್ದಿಯಾಗಿತ್ತು. ಅನಂತರ ಸೈಲೆಂಟ್ ಆಗಿತ್ತು. ಚುನಾವಣೆ ಮುಗಿಯಿತು, ಫಲಿತಾಂಶ ಬಂತು, ಸಮರ್ಥ ಸ್ಯಾಮ್ನವರು ಗೆದ್ರು, ಎಲ್ಲ ಆಯಿತು. ಬಟ್ ಈಗ ಇದ್ದಕ್ಕಿದ್ದ ಹಾಗೆ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಹೊಸ ಸರ್ಕಾರ ರಚನೆ ಆಗಬೇಕು, ಅಲ್ಲಿ ಎಷ್ಟು ಜನ ಉಪಮುಖ್ಯಮಂತ್ರಿ ಆಗಬೇಕು, ಯಾರಿಗೆ ಆ ಉಪಮುಖ್ಯಮಂತ್ರಿ ಪಟ್ಟ, ಯಾವ ಸಮುದಾಯಕ್ಕೆ, ಈ ರೀತಿ ಚರ್ಚೆಗಳ ನಡುವೆ ಅಲ್ಪಸಂಖ್ಯಾತರಿಗೆ ಒಂದು ಉಪಮುಖ್ಯಮಂತ್ರಿ ಪಟ್ಟ ಸಿಗುತ್ತೆ, ಅದು ಜಮೀರ್ ಅಹ್ಮದ್ ಖಾನೇ ಆಗ್ತಾರೆ ಅನ್ನುವಂಥ ಮಾತುಗಳು ಬರ್ತಿತ್ತು. ಅದಾಗಲಿಲ್ಲ ಅಂದ್ರೂ ಮಂತ್ರಿ ಅಂತೂ 100% ಫಿಕ್ಸ್ ಜಮೀರ್ ಅಹ್ಮದ್ ಖಾನ್ಗೆ ಅನ್ನುವಂಥ ಮಾತುಗಳ ನಡುವೆ ಈ ಆಡಿಯೋ ಬಂದು ಕೂತ್ಕೊಳ್ಳುತ್ತೆ. ಇದನ್ನ ಡಿ ಕೆ ಶಿವಕುಮಾರ್ ಬಣ ಮಾಡಿತು ಅಥವಾ ಇನ್ಯಾರೋ ಮಾಡಿದ್ರು, ಕಾಂಗ್ರೆಸ್ ಅಲ್ಲೇ ಮಾಡಿದ್ರು, ಏನೇ ಇರ್ಬೋದು, ಅದೆಲ್ಲ ಏನಿರ್ಬೋದು. ಬಟ್ ಬಂದಿದೆ ಆಡಿಯೋ, ಅದಕ್ಕೆ ಏನೆಲ್ಲ ರೆಪರ್ಕಷನ್ಸ್ ಇರ್ತವೆ ಅದನ್ನ ನೋಡೋದಾದ್ರೆ, ಈಗ ಜಮೀರ್ ಅಹ್ಮದ್ ಖಾನ್ ಅವರ ವಿರುದ್ಧ ಹೈಕಮಾಂಡ್ ಕೆಂಡಾಮಂಡಲ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸ್ವತಃ ರಾಹುಲ್ ಗಾಂಧಿ ಅವರೇ ಈ ಆಡಿಯೋ ವಿಚಾರವನ್ನ ತಲುಪಿಸಿದ್ದಾರೆ. ಯಾರೋ ರಾಹುಲ್ ಗಾಂಧಿನೇ ಈಗ ಸಿಟ್ಟಾಗಿದ್ದಾರೆ ಅಂತ. ರಾಹುಲ್ ಗಾಂಧಿ ಸಿಟ್ಟು ಮಾಡಿಕೊಂಡ ನಂತರ ಮಂತ್ರಿಗಿರಿ, ಉಪಮುಖ್ಯಮಂತ್ರಿ ಬಿಟ್ಬಿಡಿ, ಮಂತ್ರಿಗಿರಿ ಸಿಗುತ್ತಾ? ಸಾಧ್ಯತೆಗಳು ತುಂಬಾ ಕಡಿಮೆ. ಸೊ ಹಾಗಾದ್ರೆ ಇಲ್ಲಿ ಷಡ್ಯಂತ್ರ ನಡೆದಿದೆಯಾ ಜಮೀರ್ ಅಹ್ಮದ್ ಖಾನ್ ಅವರನ್ನ ಸಿಲುಕಿಸೋದಕ್ಕೆ? ಅವ್ರು ಮಾತಾಡಿದಾರೋ ಇಲ್ವೋ ಸರಿ, ಆದ್ರೆ ಅದರ ಟೈಮಿಂಗು, ಅದ್ರ ಬಿಡುಗಡೆ ಆಗಿರುವಂತಹ ಸಮಯ ಇದೆಯಲ್ಲ, ಅದು ಸರಿಯಾಗಿ ಜಮೀರ್ ಅಹ್ಮದ್ ಖಾನ್ ಅನ್ನ ಟಾರ್ಗೆಟ್ ಮಾಡದಂತೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆ ಟಾರ್ಗೆಟ್ ಮಾಡಿದ್ದು ಯಾರು? ಮುಸ್ಲಿಂ ಸಮುದಾಯದ ನಾಯಕರೇ ಏನಿದ್ದಾರೆ ಕಾಂಗ್ರೆಸ್ನಲ್ಲಿ, ಅವರೇ ಮಾಡಿದ್ದ. ಯಾಕೆಂದ್ರೆ ಸುಮಾರು 7-8 ಜನ ಆಕಾಂಕ್ಷಿಗಳಿದ್ದಾರೆ, ಅದರಲ್ಲಿ 2 ಮಾತ್ರ ಮುಸ್ಲಿಮರಿಗೆ ಮಂತ್ರಿಗಿರಿ ಸಿಗುವ ಸಾಧ್ಯತೆ ಇರೋದು. ಸೊ ಅವರಲ್ಲೇ ಒಬ್ರು, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಯಾವಾಗ? ಸಮರ್ಥ ಶಾಮನೂರು ವಿಚಾರವಾಗಿ ಉಪಚುನಾವಣೆ ಮುಗಿದ ತಕ್ಷಣನೇ ಮಾಡಿ, ಹೆಸರುಗಳನ್ನ ಹೇಳದೆ ಜಮೀರ್ ಅಹಮದ್ ಖಾನ್ ವಿರುದ್ಧ ಕೆಂಡ ಕಾರಿದ್ರು, ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ, ಷಡ್ಯಂತ್ರ ನಡೆದಿದೆ, ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸುವಂತಹ ಪ್ರಯತ್ನ ನಡೆದಿದೆ ಅಂತೆಲ್ಲ ಆಗ ಆರೋಪ ಮಾಡಿತ್ತು. ಸೊ ಅದೆಲ್ಲ ಇರಬೇಕಾದ್ರೆ ಒಳಗೊಳಗಿಂದನೇ ಜಮೀರ್ ಅಹಮದ್ ಖಾನ್ ಗೆಟ್ ಬಿತ್ತ. ಜಮೀರ್ ಅಹಮದ್ ಖಾನ್ ಅವರು ಇದರಿಂದ ಹೊರಗಡೆ ಬರಕ್ ಸಾಧ್ಯ ಇದೆ. ಸಿದ್ದರಾಮಯ್ಯ ಜಮೀರ್ ಅಹಮದ್ ಖಾನ್ನ ಸೇವ್ ಮಾಡಕ್ ಸಾಧ್ಯ ಇದೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ಸಿದ್ದರಾಮಯ್ಯ ಸಹ ಸುಮಾರು 10-12 ಹೆಸರುಗಳನ್ನು ಹಿಡ್ಕೊಂಡು ದೆಹಲಿಗೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅವರ ಕಡೆಯಿಂದ ಯಾರು ಮಂತ್ರಿ ಆಗಬೇಕು ಅನ್ನುವಂಥದ್ದು ಅವರ ಆಪ್ತ ವಲಯವನ್ನು ಬಿಟ್ಕೊಡಕ್ಕಾಗೋದಿಲ್ವಲ್ಲ. ಅದ್ರಲ್ಲಿ ಜಮೀರ್ ಅಹಮದ್ ಖಾನ್ 100% ಹೆಸರು ಇರುತ್ತೆ. ಬಟ್ ಈ ಘಟನೆಯ ನಂತರ, ಈ ಆಡಿಯೋ ನಂತರ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ವಾದ ಮಂಡಿಸೋದು ಸಾಧ್ಯ ಇದೆಯಾ ಜಮೀರ್ ಪರವಾಗಿ? ಅದು ದೊಡ್ಡ ಪ್ರಶ್ನೆ. ಈಗ ಒಟ್ಟಿನಲ್ಲಿ ಸಿದ್ದರಾಮಯ್ಯನವರ ಆಪ್ತ ವಲಯದ ಒಂದು ದೊಡ್ಡ ವಿಕೆಟ್ ಈಗ ಅಪಾಯದಲ್ಲಿದೆ. ಇನ್ನೊಂದು ಎಚ್ ಸಿ ಮಹದೇವಪ್ಪ ಅವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದರು, ಪವರ್ಫುಲ್ ಸಚಿವರಾಗಿದ್ದರು, ಸಿದ್ದರಾಮಯ್ಯನವರಿಗೆ ತುಂಬಾ ಆಪ್ತರಾಗಿದ್ರು, ಎಲ್ಲ ರೀತಿಯಿಂದ ಇದ್ರು. ಬಟ್ ಈಗ ಅವರು ಮಂತ್ರಿ ಆಗ್ತಾರಾ ಇಲ್ಲವಾ ಅನ್ನುವಂಥದ್ದಿದೆ. ಯಾಕೆಂದ್ರೆ ಬಣ ರಾಜಕಾರಣ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ, ಎಲ್ಲ ರಾಜ್ಯದಲ್ಲೂ ನಡೆಯುತ್ತೆ, ಕರ್ನಾಟಕದಲ್ಲೂ ನಡೀತಾ ಇದೆ. ಸೊ ಅದು ಸಹ ಅನುಮಾನದಲ್ಲಿದೆ. ಸೊ ಇನ್ನೊಂದು ವಿಕೆಟ್ ಎಚ್ ಸಿ ಮಹದೇವಪ್ಪ ರೂಪದಲ್ಲಿ ಸಿದ್ದರಾಮಯ್ಯನವರ ಬಳಗದ್ದು ಅಥವಾ ಸಿದ್ದರಾಮಯ್ಯನವರ ಆಪ್ತ ವಲಯದ್ದು ಅಪಾಯದಲ್ಲಿದೆ, ಎಚ್ ಸಿ ಮಹದೇವಪ್ಪನವರದ್ದು. ಇನ್ನು ಕೆ ಎನ್ ರಾಜಣ್ಣ ಬಿಡಿ, ಅವರೇ ಘೋಷಣೆ ಮಾಡ್ಕೊಂಡಿದ್ದಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ನಾನು ಮಂತ್ರಿ ಆಗಲ್ಲ ಅಂತ ಅವ್ರನ್ನ ಮಂತ್ರಿಗಿರಿಂದ ಕಿತ್ತಿಟ್ಟಿದ್ದಾರೆ, ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳಿ ರಾಜೀನಾಮೆ ಕೊಡೋದಕ್ಕೂ ಅವಕಾಶ ಕೊಡದೆ ಡಿಸ್ಮಿಸ್ ಮಾಡಿ ಬಿಸಾಕಿದ್ರು. ಅವರನ್ನ ಡಿಸ್ಮಿಸ್ ಮಾಡಿದ್ರು. ರಾಹುಲ್ ಗಾಂಧಿಯಿಂದ ಬಂದಂತಹ ಆದೇಶ ಅದು, ಸೊ ಅವರು ಸಹ ಸಿದ್ದರಾಮಯ್ಯನವರ ಆಪ್ತ ವಲಯದ ವ್ಯಕ್ತಿ, ಅವರಿಗೂ ಸಹ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಬಿ ಕೆ ಹರಿಪ್ರಸಾದ್ ಕೆಲವು ವರ್ಷ ಸಿದ್ದರಾಮಯ್ಯ ಬಿ ಕೆ ಹರಿಪ್ರಸಾದ್ಗೆ ತುಂಬಾ ಮನಸ್ತಾಪಗಳಿತ್ತು. ಬಟ್ ಕಳೆದ ಒಂದೂವರೆ ವರ್ಷದ ಹಿಂದೆ ಸ್ವತಃ ಸಿದ್ದರಾಮಯ್ಯನವರೇ ಬಿ ಕೆ ಹರಿಪ್ರಸಾದ್ ಮನೆಗೆ ಹೋಗಿ ಕರಾವಳಿ ಪ್ರದೇಶಗಳಲ್ಲಿ, ಅದರಲ್ಲೂ ದಕ್ಷಿಣ ಕನ್ನಡದಲ್ಲಿ ಶಾಂತಿ ಸ್ಥಾಪನೆಗೆ, ಅಲ್ಲಿನ ಏನು ಬ್ಯಾಕ್ ಟು ಬ್ಯಾಕ್ ಕೊಲೆಗಳಾಗ್ತಿತ್ತು, ಧಾರ್ಮಿಕ ದ್ವೇಷ ಅದು ಇದು ಅಂತ, ಆ ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ಅವರ ಇದನ್ನ ತಗೊಂಡ್ರು ಸಿದ್ದರಾಮಯ್ಯ. ಆ ನಂತರ ಬಿ ಕೆ ಹರಿಪ್ರಸಾದ್ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ವಿಧಾನ ಪರಿಷತ್ತಿನಲ್ಲಿ ನಾಯಕರಾದರು. ಸಾಕಷ್ಟು ವಿಚಾರಗಳು ನಡೀತು. ಈಗ ಬಿ ಕೆ ಹರಿಪ್ರಸಾದ್ ಮಂತ್ರಿ ಆಗೋ ಸಾಧ್ಯತೆ ಇದೆ, ಸಿದ್ದರಾಮಯ್ಯನವರು ಪುಷ್ ಮಾಡ್ತಿದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. ಬಟ್ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಳ್ತಾರ? ಆ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಅದು ಸಹ ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಆ ಮೂಲಕ ಬಿ ಕೆ ಹರಿಪ್ರಸಾದ್ ಸಹ ಸಿದ್ದರಾಮಯ್ಯನವರ ಆಪ್ತ ವಲಯದಿಂದ
ಯಾವುದೇ ಗ್ಯಾರಂಟಿ ಇಲ್ಲದೆ ಕೂತಿದ್ದಾರೆ. ಬಟ್ ಅವ್ರಿಗೆ ಮಂತ್ರಿ ಆಗುವ ಎಲ್ಲ ಅಭಿಲಾಷೆ ಇದೆ. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯದಲ್ಲಿ ಗೃಹ ಮಂತ್ರಿ, ಈಗ ವಿಸರ್ಜನೆ ಆಗಿದೆ ಮಂತ್ರಿಮಂಡಲ. ಅವ್ರಿಗೆ ಮುಖ್ಯಮಂತ್ರಿನೇ ಆಗಿಬಿಡ್ತಾರೆ ಅನ್ನುವಂತಹ ಒಂದು ಮಾತುಗಳು ಶುರು. ಯಾಕೆಂದ್ರೆ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಮಾಡಲ್ಲ, ಅದಕ್ಕೆ ಪ್ರತಿಯಾಗಿ ನಾನು ರಾಜೀನಾಮೆ ಕೊಡಬೇಕು ಅಂದ್ರೆ ನಾನು ಹೇಳದವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹಠ ಹಿಡಿತಾರೆ. ಅದು ದಲಿತ ಮುಖ್ಯಮಂತ್ರಿ ಅನ್ನೋ ಕಾರ್ಡ್ ಅನ್ನು ಯೂಸ್ ಮಾಡ್ತಾರೆ. ಅದನ್ನು ಯೂಸ್ ಮಾಡಿ ದಲಿತ ಮುಖ್ಯಮಂತ್ರಿನ ಮುಂದಕ್ಕೆ ತರ್ತಾರೆ. ದಲಿತ ಮುಖ್ಯಮಂತ್ರಿ ಅಂದ್ರೆ ಸದ್ಯಕ್ಕೆ ಎಕ್ಸ್ಪೀರಿಯನ್ಸು ಎಲ್ಲ ರೀತಿಯಲ್ಲೂ ಇರೋದು ಪರಮೇಶ್ವರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಟ್ಟಕ್ಕೆ ಹೋಗಿತ್ತು. ಬಟ್ ಅದು ಈಗ ಕೆಳಗೆ ಉರುಳಿ ಬಿದ್ದು ಉಪಮುಖ್ಯಮಂತ್ರಿನೂ ಆಗಲ್ಲ ಅನ್ನೋ ಸಾಧ್ಯತೆಗಳಿದ್ದಾವೆ. ಬರೀ ಮಂತ್ರಿಯಾಗಿ ಉಳ್ಕೊಳ್ಬೇಕಾಗಿದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇದ್ದಂಗೆ. ಸೊ ಆ ಮಟ್ಟದಲ್ಲಿ ಈಗ ಅವರ ಪರಿಸ್ಥಿತಿ ಇದೆ. ಅಲ್ಲಿಯೂ ಸಹ ಅವರಿಗೆ ಸಾಧ್ಯ ಆಗುತ್ತಾ ಮಂತ್ರಿಗಿರಿ ಆದರೂ ಸಿಗುತ್ತಾ, ಆ ಚರ್ಚೆಗಳು ಸಹ ಇದಾವೆ. ಬಟ್ ದಲಿತ್ ಅನ್ನೋ ಒಂದು ಕಾರಣಕ್ಕಾಗಿ, ದಲಿತ ಸಮುದಾಯದ ಸಿಟ್ಟಿನ ಕಾರಣಕ್ಕಾಗಿ ಸಿಗಬಹುದು. ಬಟ್ ಉಪಮುಖ್ಯಮಂತ್ರಿ ಆಗೋ ಸಾಧ್ಯತೆಗಳು ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಉಪಮುಖ್ಯಮಂತ್ರಿಗೆ ಅಲ್ಲಿ ಪ್ರಿಯಾಂಕ್ ಖರ್ಗೆ ಕಾಂಪಿಟೇಷನ್ ಇದೆ. ಪ್ರಿಯಾಂಕ್ ಖರ್ಗೆ ಅವರ ತಂದೆ ಮಲ್ಲಿಕಾರ್ಜುನ ಖರ್ಗೆ AICC ಅಧ್ಯಕ್ಷರಾಗಿದ್ದಾರೆ. ಅವರು ವಾದ ಮಂಡಿಸ್ತಾರೆ, ಅಥವಾ ಅವರು ಹೇಳಬಹುದು ನನ್ನನ್ನಂತೂ ಮುಖ್ಯಮಂತ್ರಿ ಮಾಡಲಿಲ್ಲ, ನನ್ನ ಮಗನನ್ನಾದರೂ ಉಪಮುಖ್ಯಮಂತ್ರಿ ಮಾಡಿ ಅಂತ. ಆಗ ಪರಮೇಶ್ವರ್ ಅವರ ಗತಿ ಏನು? ಸೊ ಒಟ್ಟಿನಲ್ಲಿ ಸಿದ್ದರಾಮಯ್ಯನವರ ಆಪ್ತ ವಲಯದ ಇನ್ನೊಬ್ಬರು ಪರಮೇಶ್ವರ್ ಅವರು ಸಹ ಇಬ್ಬಂದಿಯಲ್ಲಿದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿ ಸ್ಟಾರ್ಟಿಂಗ್ ಇಂದಲೂ ಸಹ ಸಿದ್ದರಾಮಯ್ಯನವರ ಹತ್ರ ಆಪ್ತ ವಲಯದಲ್ಲೇ ಇದ್ರು, ಅವರ ಇದರಲ್ಲೇ ಇದ್ರು. ಆದರೆ ಇತ್ತೀಚೆಗೆ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ದೊಡ್ಡ ಭಿನ್ನಾಭಿಪ್ರಾಯ ಬಂತು ಅನ್ನುವಂತಹ ಮಾತುಗಳು ಬಂದಿದೆ. ಆ ವಿಚಾರಕ್ಕೆ ಅಂದ್ರೆ ಸುಮಾರು 35 ಜನ MLAಗಳ ಸಿಗ್ನೇಚರ್ಗಳನ್ನ ಸತೀಶ್ ಜಾರಕಿಹೊಳಿ ತಗೊಂಡು ಹೋಗಿ ಡಿ.ಕೆ. ಶಿವಕುಮಾರ್ ಪರವಾಗಿ ಹೈಕಮಾಂಡ್ ಅಲ್ಲಿ ಬ್ಯಾಟ್ ಬೀಸಿದ್ರು ಅನ್ನುವಂತಹ ಒಂದು ಆರೋಪ ಕೇಳಿ ಬಂತು. ಅದು ನಿಜಾನ ಸುಳ್ಳ ಗೊತ್ತಿಲ್ಲ. ಸಿದ್ದರಾಮಯ್ಯ ಆ ನಂತರ ಸತೀಶ್ ಜಾರಕಿಹೊಳಿ ಮೇಲೆ ಒಂದಷ್ಟು ಮುನಿಸಿಕೊಂಡಿರುವಂತಹ ಸುದ್ದಿಗಳಿದಾವೆ. ಇದರ ನಡುವೆ ಈಗ ಸತೀಶ್ ಜಾರಕಿಹೊಳಿ ಪ್ರಯತ್ನ ಪಡ್ತಿರೋದು KPCC ಅಧ್ಯಕ್ಷ ಸ್ಥಾನಕ್ಕೆ. ಅದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಆ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಮೊದಲೇ ಡಿ.ಕೆ. ಶಿವಕುಮಾರ್ ಸತೀಶ್ ಜಾರಕಿಹೊಳಿಗೆ ಅಷ್ಟಕ್ಕಷ್ಟೇ. ಈಗ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಇದ್ಕೊಂಡು ಸಿದ್ದರಾಮಯ್ಯನೇ ಸಿಟ್ಟು ಮಾಡ್ಕೊಂಡಿದ್ದಾರೆ, ನನ್ನ ವಿರುದ್ಧ ಕೆಲಸ ಆಗಿದೆ, ಸತೀಶ್ ಜಾರಕಿಹೊಳಿ ಅದು ಕೈ ಜೋಡಿಸಿದ್ದಾರೆ ಅನ್ನುವಂಥದ್ದು. ಈ ಮೂಲಕ ಇನ್ನೊಂದು ಸಿದ್ದರಾಮಯ್ಯನವರ ಬಳಗದ ವಿಕೆಟ್ ಸತೀಶ್ ಜಾರಕಿಹೊಳಿ ಅವರದ್ದು ಸಹ ಅನುಮಾನಗಳು. KPCC ಅಧ್ಯಕ್ಷ ಸ್ಥಾನ ಸಿಗುತ್ತಾ ಇಲ್ವಾ? ಸೊ ಇಷ್ಟೆಲ್ಲ ವ್ಯಕ್ತಿಗಳು ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಏನಿದ್ರು ಎಲ್ಲರೂ ಸಹ ಇವತ್ತು ಛಿದ್ರ ಆಗ್ತಿರುವಂತಹ ರೀತಿಯಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಯಾರಿಗೂ ಸಹ ಒಂದು ಗ್ಯಾರಂಟಿ ಅನ್ನೋದಿಲ್ಲ, ಯಾರಿಗೂ ಸಹ ಮುಂದೇನು ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಆದಂತಹ ಮೆಸೇಜ್ ಇಲ್ಲ. ಸೊ ಅದನ್ನ ಡಿ.ಕೆ. ಶಿವಕುಮಾರ್ ಅವರು ತುಂಬಾ ಚಾಣಾಕ್ಷತನದಿಂದ ಮಾಡಿದ್ರ, ಅಥವಾ ಅದೇ ಘಟನಾವಳಿಗಳ ಮೂಲಕ ಆಗಿ ಹೋಯ್ತಾ ಅನ್ನುವಂತಹ ಚರ್ಚೆಗಳ ನಡುವೆ ಎಲ್ಲರೂ ಹೇಳುವಂಥದ್ದು, ಅಥವಾ ಇದು ಸಾಮಾನ್ಯ ಅಧಿಕಾರ ಬದಲಾವಣೆ ಆದಾಗ ಈ ರೀತಿ ಈ ಹಿಂದೆ ಇದ್ದವರ ಜೊತೆಯಲ್ಲಿದ್ದವರು, ಅವರ ಆಪ್ತ ವಲಯದಲ್ಲಿದ್ದವರು, ಅವರ ಬಳಗದಲ್ಲಿದ್ದವರು ಒಂದಷ್ಟು ಪೆಟ್ಟು ತಿನ್ನೋದು ನಾರ್ಮಲ್, ಅದು ನೈಸರ್ಗಿಕ, ಅದು ಆಗ್ತಿದೆ. ಡಿ.ಕೆ. ಶಿವಕುಮಾರ್ ಅದಕ್ಕೆ ಬೇಕಾದಂತಹ ಮಸಾಲೆಯನ್ನ ಹಾಕಿರ್ತಾರೆ, ಅದಕ್ಕೆ ಬೇಕಾದಂತಹ ಆಗು ಹೋಗುಗಳನ್ನ ಅವರು ಒಂದಷ್ಟು ಪ್ರೇರೇಪಿಸಿರ್ತಾರೆ ಅನ್ನುವಂತಹ ಮಾತುಗಳು ಇದೆ. ಅದು ರಾಜಕೀಯದಲ್ಲಿ ಸಾಮಾನ್ಯ. ಸೊ ಒಟ್ಟಿನಲ್ಲಿ ಸಿದ್ದರಾಮಯ್ಯನವರ ಆಪ್ತ ವಲಯ ಇವತ್ತು ಡೇಂಜರ್ ಸ್ಪಾಟ್ನಲ್ಲಿದೆ. ವಿಕೆಟ್ಗಳು ಯಾವ ವಿಕೆಟ್ ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ. ಸಿದ್ದರಾಮಯ್ಯನವರು ಎಲ್ಲ ವಿಕೆಟ್ಗಳನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಅದು ಸಹ ಪ್ರಶ್ನಾರ್ಥಕ. ಅದಕ್ಕೆ ಉತ್ತರ ಇನ್ನೊಂದು 2-3 ದಿನದಲ್ಲಿ ಸಿಗಬಹುದು, ಅಥವಾ ಜೂನ್ 18ರ ನಂತರ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ, ರಾಜ್ಯಸಭಾ ಚುನಾವಣೆಗಳ ನಂತರ ಅಷ್ಟೇ. ಸೊ ಇದಿಷ್ಟು ಕರ್ನಾಟಕ ರಾಜಕೀಯದಲ್ಲಿ ಈಗ ಆಗ್ತಿರುವಂತಹ ಬೆಳವಣಿಗೆಗಳು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.